ನಮಸ್ಕಾರ ವೀಕ್ಷಕರೇ. ರಾಮ ಮಂದಿರ ಲೂಟಿ ಇಶ್ಯೂ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಹುಂಡಿಗೆ ಕನ್ನ ಹಾಕಿದವರನ್ನ ಯಾವ ಹಿಂದೂಗಳು ಕೂಡ ಕ್ಷಮಿಸ್ತಾ ಇಲ್ಲ. ಉತ್ತರ ಪ್ರದೇಶ ಸರ್ಕಾರ ಕೂಡ ಅವರನ್ನ ಸೇವ್ ಮಾಡೋದಕ್ಕೆ ಯಾವುದೇ ರೀತಿಯ ಹೆಜ್ಜೆಯನ್ನ ಇರಿಸ್ತಾ ಇಲ್ಲ. ಆದ್ರೆ ಇದರಿಂದ ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋದಕ್ಕೆ ಕೆಲವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆಲ್ರೆಡಿ ಈ ವಿಚಾರವನ್ನ ಬಿಜೆಪಿಗೆ ಅಂಟಿಸಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋದು ಅಖಿಲೇಶ್ ಯಾದವ್. ಆದ್ರೆ ಇದೇ ಅಖಿಲೇಶ್ ರ ತಂದೆ ಸೆಷನ್ ನಲ್ಲಿ ಹೇಳಿದ ಮಾತುಗಳು ಈಗ ವೈರಲ್ ಆಗ್ತಾ ಇದ್ದು, ಅದನ್ನ ನೋಡಿದವರು ರಾಮ ಮಂದಿರದ ಹೆಸರು ಎತ್ತೋದಕ್ಕೂ ಸಮಾಜವಾದಿ ನಾಯಕರು ಯೋಗ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಉದ್ಧವ್ ಠಾಕ್ರೆ ಕೂಡ ಈ ಇಶ್ಯೂ ಅನ್ನ ಮುಂದಿಟ್ಕೊಂಡು ತಮ್ಮ ಪಕ್ಷವನ್ನ ಚಿಗುರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಉತ್ತರ ಪ್ರದೇಶದ ಜನರ ಕಡೆಯಿಂದ ಶಾಕಿಂಗ್ ಹೇಳಿಕೆಗಳು ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಅವಕಾಶವಾದಿತನ ಅನ್ನೋದು ಹೊಸತೇನೂ ಅಲ್ಲ. ಅಧಿಕಾರದಲ್ಲಿ ಇರುವವರು ಎಲ್ಲಿ ಎಡವುತ್ತಾರೆ ಅನ್ನೋದನ್ನ ಕಾದು ಕೂತು ನೋಡಿ ಅದನ್ನ ಬಳಸಿಕೊಂಡು ರಾಜಕೀಯ ಮಾಡಿರೋದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್ ಅಥವಾ ಇನ್ಯಾವುದೋ ಪಕ್ಷಗಳು ಅನ್ನೋ ತಾರತಮ್ಯ ಇಲ್ಲ. ಅಪೋಸಿಷನ್ ನಲ್ಲಿ ಇದ್ದಾಗ ಅಲರ್ಟ್ ಆಗಿರಲೇಬೇಕು ಅನ್ನೋ ಹಾಗೆ ಎಲ್ಲರೂ ಕೂಡ ಸಿಕ್ಕ ಅವಕಾಶವನ್ನ ಬಳಸಿಕೊಳ್ತಾರೆ. ಆದ್ರೆ ಇದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರೋದಕ್ಕೆ ಪ್ರಮುಖ ಕಾರಣ ಈ ಎಥಿಕ್ಸ್ ಅಂತಾರಲ್ವಾ, ಅದು. ಒಂದು ವಿಚಾರದ ಬಗ್ಗೆ ಮೊದಲಿನಿಂದಲೂ ದನಿ ಏರಿಸ್ತಾ ಇದ್ದು ಆ ವಿಚಾರದಲ್ಲಿ ಆಡಳಿತದವರು ಎಡವಿದಾಗ ಪ್ರಶ್ನೆ ಮಾಡಿದ್ರೆ ಅದನ್ನ ಅವಕಾಶವಾದಿತನ ಅನ್ನೋದಿಲ್ಲ. ಆದ್ರೆ ಮೊದಲಿಂದಲೂ ಕೆಲವೊಂದು ವಿಷಯಗಳಲ್ಲಿ ನಿರಾಸಕ್ತಿ ಅಥವಾ ತಿರಸ್ಕಾರ ಭಾವವನ್ನ ತೋರಿಸ್ತಾ ಇದ್ದು ಈಗ ಸಡನ್ ಆಗಿ ಪ್ರೀತಿ ಕಾಳಜಿ ಬರ್ತಾ ಇದೆ ಅಂದಾಗ ಅದನ್ನೇ ಜನರು ಅವಕಾಶವಾದಿತನ ಅನ್ನೋದು. ಈಗ ಅದು ರಾಮ ಮಂದಿರ ವಿಚಾರದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ರಾಮ ಮಂದಿರಕ್ಕೂ ಅಖಿಲೇಶ್ಗೂ ಅದೆಲ್ಲಿಯ ಸಂಬಂಧ ಅನ್ನೋದು ದೇಶದ ಜನರಿಗೆ ಆಲ್ರೆಡಿ ಗೊತ್ತಿರೋ ವಿಚಾರ. ಅವರಪ್ಪನ ಕಾಲದಿಂದಲೂ ಎಲ್ಲರೂ ರಾಮ ಮಂದಿರ ವಿರೋಧಿಗಳು ಅನ್ನೋದು ಕೂಡ ಗೊತ್ತಿರೋದೆ. ಆದ್ರೆ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ರ ನಡೆಯನ್ನ ನೋಡಿ ಅವರಿಗೆ ರಾಮ ಮಂದಿರದ ಮೇಲೆ ಆಸಕ್ತಿ ಇರ್ಲಿಲ್ಲ ಅನ್ನೋದನ್ನ ಜನರು ಹೇಳ್ತಾ ಇಲ್ಲ. ಅವರ ನಡೆ ನುಡಿ ಹಾಗೂ ಪ್ರತಿಯೊಂದು ವಿಚಾರದಲ್ಲೂ ಅಪ್ಪಟ ರಾಮ ಮಂದಿರ ವಿರೋಧಿಗಳಾಗಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅನ್ನೋ ಹಾಗೆ ಲೋಕಸಭೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ ರಾಮ ಮಂದಿರ ವಿರೋಧಿಸಿ ಓಲೈಕೆ ಮಾಡಿರೋ 2 ವಿಡಿಯೋಗಳು ಈಗ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಅದನ್ನ ನೋಡಿದ ಜನರು ಅಖಿಲೇಶ್ ಮಾತನ್ನ ಕಿವಿಗೆ ಹಾಕಿಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳೋ ಹಾಗಾಗಿದೆ. ಈ ಪೈಕಿ ಒಂದು ವಿಡಿಯೋ 2009ರದ್ದು ಅಂತ ಹೇಳಲಾಗಿದೆ. ಅದರಲ್ಲಿ ರಾಮ ಮಂದಿರ ವಿರೋಧಿಸಿ ಮಾತನಾಡೋ ಮುಲಾಯಂ ಸಿಂಗ್ ಯಾದವ್ ಯಾವುದೇ ಕಾರಣಕ್ಕೂ ನಾವು ರಾಮ ಮಂದಿರ ಕಟ್ಟೋದಕ್ಕೆ ಬೆಂಬಲವನ್ನ ಕೊಡೋದಿಲ್ಲ, ರಾಮ ಮಂದಿರ ತಡೆಯೋ ಸಲುವಾಗಿ ನಾವು 16 ಜನರನ್ನ ಬಲಿ ಕೊಟ್ಟಿದ್ದೀವಿ, ಬಾಬ್ರಿ ಮಸೀದಿ ಉಳಿಸೋದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇದನ್ನ ನೋಡಿದ ಮೇಲೆ ಜನರು ಈ ವಿಚಾರದಲ್ಲಿ ಅಖಿಲೇಶ್ ಮಾತಾಡೋ ಹಾಗೆ ಇಲ್ಲ ಅಂತ ದೃಢವಾಗಿ ಹೇಳ್ತಾ ಇದ್ದಾರೆ. ರಾಮ ಮಂದಿರ ಹೋರಾಟದ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಕರಸೇವಕರ ಮೇಲಿನ ಫೈರಿಂಗ್ ಅತ್ಯಂತ ಕರಾಳ ಘಟನೆ ಅನ್ನೋ ಮಾರ್ಕ್ ಆಗಿದೆ. ಅದನ್ನ ಭಾರತೀಯರು ಯಾವತ್ತೂ ಮರೆಯೋದಿಲ್ಲ ಅನ್ನೋ ರೀತಿ ಗುರುತಾಗಿದೆ. ಈ ಒಂದು ಘಟನೆಯಿಂದ ಸಮಾಜವಾದಿ ಪಕ್ಷ ಹಾಗೂ ಮುಲಾಯಂ ಸಿಂಗ್ಗೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿತ್ತು ಅನ್ನೋದನ್ನ ಅವರೇ ನೋಡಿದ್ದಾರೆ. ಆದ್ರೂ ಕೂಡ ತಮ್ಮ ರಾಜಕೀಯಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ ಅನ್ನೋ ರೀತಿ ತಮ್ಮ ನಿಲುವಿನಿಂದ ಅವರು ಹಿಂದೆ ಸರದೇ ಇರಲಿಲ್ಲ. ಅವರ ಬಳಿಕ ಪುತ್ರ ಅಖಿಲೇಶ್ ಕೂಡ ಅವರದ್ದೇ ಹಾದಿಯಲ್ಲಿ ನಡೀತಾ ಇದ್ರು. ಈಗ ರಾಮನ ಮೇಲೆ ಸಡನ್ ಭಕ್ತಿ ಹಾಗೂ ಕಾಳಜಿ ಬಂದಿರೋದು ಅಚ್ಚರಿಯನ್ನ ತರಿಸ್ತಾ ಇದೆ. ಇನ್ನು ಇದೊಂದೇ ವಿಡಿಯೋ ಅಲ್ಲ, 2001ರಲ್ಲಿ ಇದೇ ವಿಚಾರದ ಬಗ್ಗೆ ಮುಲಾಯಂ ಸಿಂಗ್ ಮಾತನಾಡಿದ್ದ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಅವರು ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರಾದ್ರೂ ಒಂದು ವೇಳೆ ಕೋರ್ಟ್ ಆದೇಶವನ್ನ ಮೀರಿ ಆ ಜಾಗದಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ನೋಡಿದ್ರೆ ಭಾರತ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಇದನ್ನ ಭಾರತೀಯರು ಖಂಡಿತ ಸ್ವೀಕರಿಸೋದಿಲ್ಲ, ನಾವಂತೂ ರಾಮ ಮಂದಿರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ಶತಸಿದ್ಧ. ಒಂದು ವೇಳೆ 2 ಪಾರ್ಟಿಗಳು ಮಾತಲ್ಲಿ ಇದನ್ನ ಬಗೆಹರಿಸಿಕೊಂಡು ಇತ್ಯರ್ಥ ಮಾಡಿಕೊಳ್ಳೋ ಹಾಗಿದ್ರೆ ಅದನ್ನ ನಾವು ಬೆಂಬಲಿಸ್ತೀವಿ. ಆದ್ರೆ ಹಿಂದೂಗಳು ಇದು ನಮ್ಮ ಭಾವನೆ, ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತೆಲ್ಲ ಹೇಳ್ತಾರೆ ಅಂದ್ರೆ ನಾನಂತೂ ಇದನ್ನ ಒಪ್ಪೋದೇ ಇಲ್ಲ. ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಇದ್ದು ನಾನು ಸಿಎಂ ಆಗಿದ್ರೆ ಖಂಡಿತ ಬಾಬ್ರಿ ಮಸೀದಿ ಕೆಡವೋದಕ್ಕೆ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ರು. ಇವರ ಮಗ ಈಗ ದಿಢೀರ್ ರಾಮ ಭಕ್ತ ಆಗಿದ್ದಾರೆ. ಏನು ಇದೆಲ್ಲ ಮಾಡ್ತಾ ಇರೋದು ರಾಜಕೀಯ ಲಾಭಕ್ಕಾಗಿ ಅನ್ನೋದು ಈಗ ಎಲ್ಲಾ ರೀತಿಯಲ್ಲೂ ಕ್ಲಿಯರ್ ಆಗಿದೆ. ಆದ್ರೆ ಏನೇ ಸರ್ಕಸ್ ಮಾಡಿದ್ರು ಅಂತಿಮವಾಗಿ ಜನರು ಏನ್ ನಿರ್ಧಾರ ಕೈಗೊಳ್ತಾರೋ ಅದೇ ಫೈನಲ್ ಅನ್ನೋದು ವಾಸ್ತವ. ಈ ವಿಚಾರ ಜೋರಾಗ್ತಾ ಇದ್ದ ಹಾಗೆ ಸಾಕಷ್ಟು ಮಾಧ್ಯಮಗಳು ಉತ್ತರ ಪ್ರದೇಶದಾದ್ಯಂತ ಪ್ರಮುಖವಾಗಿ ಅಯೋಧ್ಯೆ ಸುತ್ತಮುತ್ತಲ ಜನರನ್ನ ಮಾತಾಡಿಸಿ ಅವರು ಯಾವ ರೀತಿಯ ಅಭಿಪ್ರಾಯ ಹೊಂದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಈ ಹೊತ್ತಲ್ಲಿ ಬಹುತೇಕರು ಆಗಿರೋ ವಿಚಾರ ಬೇಸರ ತರಿಸಿದೆ. ಆದ್ರೆ ಯೋಗಿ ಮೇಲೆ ನಮಗೆ ಕಂಪ್ಲೀಟ್ ಭರವಸೆ ಇದೆ, ಅವರು ಇರುವಾಗ ನಮಗೆ ಏನೂ ಸಮಸ್ಯೆ ಇಲ್ಲ, ಎಲ್ಲವನ್ನೂ ಅವರೇ ಬಗೆಹರಿಸ್ತಾರೆ, ಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಮಂದಿರಕ್ಕೆ ನಾವು ಕೊಟ್ಟಿದ್ದೆ ದಾನ ಅಂತ ಒಮ್ಮೆ ಕೊಟ್ಟ ಮೇಲೆ ಅದರ ಬಗ್ಗೆ ನಾವು ಮತ್ತೆ ಯೋಚಿಸೋದಿಲ್ಲ,
ಆದ್ರೆ ನಡೆದಿರೋದು ಖಂಡಿತ ತಪ್ಪು. ಸರ್ಕಾರ ಆಕ್ಷನ್ ತೆಗೆದುಕೊಳ್ತಾ ಇದೆ, SIT ರಚಿಸಿ ತನಿಖೆ ನಡೆಸ್ತಾ ಇದ್ದಾರೆ, ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ವೃದ್ಧ ವ್ಯಕ್ತಿ ಮಾಧ್ಯಮದ ಮುಂದೆ ಮಾತಾಡಿ, ಇದೆಲ್ಲ ಅಖಿಲೇಶ್ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇರೋದು. SP ಹಾಗೂ ರಾಹುಲ್ ಗಾಂಧಿ ಮಾತುಗಳನ್ನೆಲ್ಲ ನಂಬುವಷ್ಟು ಮೂರ್ಖರು ಇಲ್ಲಿ ಯಾರೂ ಇಲ್ಲ. ನಮಗೆ ಯೋಗಿ ಸರ್ಕಾರದ ಮೇಲೆ ನಂಬಿಕೆ ಇದೆ, ಯೋಗಿ ಸರ್ಕಾರವನ್ನೇ ನಾವು ಬೆಂಬಲಿಸುವುದು ಅನ್ನೋದನ್ನ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದಾರೆ. ಅಂದಹಾಗೆ ಯಾಕೆ ಇವರೆಲ್ಲ ಒಗ್ಗಟ್ಟಿನಿಂದ ಯೋಗಿಯನ್ನ ಬ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದರ ಹಿಂದೆ ಕೂಡ ಬಲವಾದ ಕಾರಣಗಳಿವೆ. ಮೊದಲನೆಯದಾಗಿ, ರಾಮ ಮಂದಿರ ಅನ್ನೋದು ಅಲ್ಲಿ ರಾಜಕೀಯ ವಿಚಾರ ಅಲ್ಲವೇ ಅಲ್ಲ. ಯಾಕಂದ್ರೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಬಂದಿತ್ತು. ಹಾಗೆ ರಾಮ ಮಂದಿರ ಉದ್ಘಾಟನೆ ಬಳಿಕವೂ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲು ಕಂಡಿದೆ. ಆದ್ರಿಂದ ಅಲ್ಲಿಯ ಜನರು ಕೇವಲ ಅಭಿವೃದ್ಧಿ ಹಾಗೂ ಇತರೆ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ತಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ ರಾಮ ಮಂದಿರದಿಂದ ಅಲ್ಲಿನ ಜನರಿಗೆ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಅಯೋಧ್ಯೆ ಟೂರಿಸಂ ಹಬ್ ಆಗಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಅಲ್ಲಿನ ಜಾಗಗಳಿಗೆ ಬಂಗಾರದ ಬೆಲೆ ಬಂದಿದೆ, ಏರ್ಪೋರ್ಟ್ ಬಂದಿದೆ. ಒಂದು ಕಾಲದಲ್ಲಿ ಹಾಳು ಬಿದ್ದಿದ್ದ ರಸ್ತೆಗಳೆಲ್ಲ ಈಗ ಅಭಿವೃದ್ಧಿ ಕಂಡು ಹೈವೇ ಹಾಗೂ ಎಕ್ಸ್ಪ್ರೆಸ್ ವೇಗಳಾಗಿವೆ. ರಾಜ್ಯದ ಎಕಾನಮಿ ದೊಡ್ಡ ಮಟ್ಟದಲ್ಲಿ ಏರ್ತಾ ಇದೆ. ಅಖಿಲೇಶ್ ಕಾಲದಲ್ಲಿ ಉತ್ತರ ಪ್ರದೇಶ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ. ಆದ್ರೆ ಯೋಗಿ ಕಾಲದಲ್ಲಿ ವಿದೇಶಿ ಬಂಡವಾಳ ಕೂಡ ಹರಿದು ಬರ್ತಾ ಇದೆ. ಕೇವಲ ಅಯೋಧ್ಯೆ ಹಾಗೂ ರಾಮ ಮಂದಿರ ಪಕ್ಕಕ್ಕಿಟ್ಟು ನೋಡಿದ್ರೂ ಉತ್ತರ ಪ್ರದೇಶ ಹಿಂದೆಂದಿಗಿಂತ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಒಂದು ವೇಳೆ ಅಖಿಲೇಶ್ ಕಾಲದಲ್ಲಿ ರಾಮ ಮಂದಿರ ಹೊರತುಪಡಿಸಿ ಬೇರೆ ರೀತಿಯಲ್ಲಾದ್ರೂ ಜನರು ಒಳ್ಳೆಯ ಸ್ಥಿತಿಗತಿಯನ್ನ ಕಂಡಿದ್ರೆ ಇವತ್ತು ಅವರ ಮಾತನ್ನ ಕನಿಷ್ಠ ಕೇಳಿಸಿಕೊಳ್ಳೋ ಸಾಧ್ಯತೆ ಇರ್ತಾ ಇತ್ತು. ಆದ್ರೆ ಈಗ ಅದೆಲ್ಲವೂ ವ್ಯರ್ಥ ಪ್ರಯತ್ನ ಎನ್ನಿಸಿಕೊಳ್ತಾ ಇದೆ. ಏನು, ಈ ರಾಮ ಮಂದಿರದಿಂದ ರಾಜಕೀಯ ಲಾಭ ಪಡೆಯೋ ರೇಸ್ನಲ್ಲಿ ಅಖಿಲೇಶ್ ಮೊದಲ ಸ್ಥಾನದಲ್ಲಿದ್ರೆ ಉದ್ಧವ್ ಠಾಕ್ರೆ 2ನೇ ಸ್ಥಾನದಲ್ಲಿದ್ದಾರೆ. ದಿಢೀರಂತ ಟೆಂಪಲ್ ರನ್ ಶುರು ಮಾಡಿರೋ ಉದ್ಧವ್ ತಮ್ಮ ಕಾರ್ಯಕರ್ತರನ್ನ ಸೇರಿಸಿ ಮೈಕ್ ಹಾಕಿಸಿ ರಾಮರಕ್ಷಾ ಸ್ತೋತ್ರವನ್ನ ಹಾಗೂ ಮಾರುತಿ ಸ್ತೋತ್ರವನ್ನ ಪಠಣ ಮಾಡಿದ್ದಾರೆ. ಈ ಮೂಲಕ ನಾವು ಹಿಂದೂ ಅನ್ನೋದನ್ನ ನೆನಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಟೀಕೆಗಳು ಬರ್ತಾ ಇದೆ. ಅಂದಹಾಗೆ ಈ ವೇಳೆ ಮಾತಾಡಿರೋ ಅವರು ಬಿಜೆಪಿ ಹಿಂದುತ್ವವನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ. ಒಂದು ಕಾಲದಲ್ಲಿ ಮೋದಿ ಪ್ರಧಾನಿ ಆಗೋದಕ್ಕೆ ನಾವು ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿದ್ವಿ. ಆದ್ರೆ ಇವರಿಂದ ಹಿಂದುತ್ವಕ್ಕೆ ಭಾರಿ ಧಕ್ಕೆ ಬರ್ತಾ ಇದೆ. ಅಫ್ಜಲ್ ಖಾನ್ ರೀತಿಯಲ್ಲಿ ಹಿಂದುತ್ವದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಿಂದುತ್ವವನ್ನ ಅಳವಡಿಸಿಕೊಂಡಿದ್ದ ಶಿವಸೇನೆಯನ್ನೇ ಪೀಸ್ ಮಾಡಿದ್ರು. ಅಯೋಧ್ಯೆ ಆಯ್ತು, ಬಹುಶಃ ಇನ್ಮುಂದೆ ಕಾಶಿ ಮಥುರಾವನ್ನ ಕೂಡ ಬಿಜೆಪಿ ಟಾರ್ಗೆಟ್ ಮಾಡುತ್ತೇನೋ ಅಂತ ದೊರಿದ್ದಾರೆ. ಆದ್ರೆ ಇದು ಉದ್ಧವ್ಗೆ ರಾಜಕೀಯವಾಗಿ ಬೂಸ್ಟ್ ಕೊಡೋದು ಕಷ್ಟ ಅನ್ನೋ ಟಾಕ್ ಶುರುವಾಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ ಕೂಡ ರಾಮ ಮಂದಿರ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿಗೆ ಸವಾಲ್ ಹಾಕೋ ಕೆಲಸ ಮಾಡ್ತಾ ಇದೆ. ಆದ್ರೆ ಅವರದ್ದೇ ಸ್ಟೈಲ್ ಬೇರೆ ಅನ್ನೋ ಹಾಗೆ ರಾಮನನ್ನ ಇಮಾಮ್ ಹಿಂದ್ ಅಂತ ಹೇಳೋ ಮೂಲಕ ಏನೇ ಮಾಡಿದ್ರು ತಮ್ಮ ಓಲೈಕೆ ಬಿಟ್ಟು ಮುಂದಕ್ಕೆ ಬರೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ನಡೆದ ಲೂಟಿ ವಿರುದ್ಧ ಜನರು ಆಕ್ರೋಶಗೊಂಡಿರೋದು ನಿಜವೇ. ಹಾಗಂದ ಮಾತ್ರಕ್ಕೆ ರಾಮನನ್ನ ಇಮಾಮ್ ಅನ್ನೋ ಜನರಿಗೆ ಬೆಂಬಲ ಕೊಡೋದಿಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.